ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ವಿಷಯ ಹೇಳಬೇಕು ಅಂತ ಅನ್ಕೊಂಡ್ರು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಸೀತಾ ಅವ್ರು ಆಣೆ ಮಾಡಿಸ್ಕೊಂಡಿದ್ದಾರೆ ಯಾರಿಗೂ ಹೇಳಬಾರ್ದು ಅಂತ. ಹಾಗಂತ ನಿಮ್ಮ ಹತ್ರ ಯಾವ ವಿಷಯನೂ ಮುಚ್ಚಿಡಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ಸೀತಾ ಅವ್ರು ಮಾಡಿರೋ ಪ್ರಾಮಿಸು ಮೀರಕ್ಕಾಗಲ್ಲ. ಅಂಥದ್ದೇನು ವಿಷಯ? ಅದೇ ಹೇಳದ್ನಲ್ಲ, ಹೇಳಕ್ಕಾಗಲ್ಲ. ಪ್ಲೀಸ್ ನೀವೇ ಹೇಗಾದರೂ ತಿಳ್ಕೊಳ್ಳಿ. ಬಟ್ ಸೀತಾ ಅವ್ರಿಗೆ ರೆಸ್ಟ್ ಬೇಕು. ಪ್ಲೀಸ್ ಅವ್ರನ್ನ ನೋಡ್ಕೊಳ್ಳಿ. ಓಕೆ, ನಾನಿವತ್ತು PGಗೆ ಹೋಗ್ತಿಲ್ಲ, ಇಲ್ಲೇ ಉಳ್ಕೋತೀನಿ. ಗೆಟ್ ವೆಲ್ ಸೂನ್ ಮೈ ಡಿಯರ್ ರಾಮ್. ನಾವಿಬ್ಬರು ದೂರ ಇರಬಹುದು, ಬಟ್ ಯು ಆರ್ ಆಲ್ವೇಸ್ ದೇರ್ ಇನ್ ಮೈ ಹಾರ್ಟ್. ರಾಮ್ ಇವಾಗ ಮಾತಾಡೋ ಸ್ಥಿತಿಲಿಲ್ಲ, ಆದರೆ ಹುಷಾರಾದ್ಮೇಲೆ ನನ್ನ ಮೆಸೇಜ್ನ ನೋಡ್ತಾನೆ. ನಾನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಅವನ್ನ ಅಂತ ಅವನಿಗೂ ಗೊತ್ತಾಗತ್ತೆ. ಚಾಂದಿನಿ ಮೆಸೇಜು. ಐಮ್ ಸಾರಿ ಮಗ, ಇದು ನಿನ್ನ ಪರ್ಸ್ನಲ್ಲು. ಬಟ್ ನಿನಗೆ ಒಳ್ಳೇದಾಗಬೇಕು ಅಂತಂದರೆ ಐ ಹ್ಯಾವ್ ಟು ಕ್ರಾಸ್ ಮೈ ಲಿಮಿಟ್ಸ್. ಒಳ್ಳೇದು ಮಾಡೋಕ್ಕಂತೂ ಬಂದಿಲ್ಲ ಇವಳು. ಇದನ್ನು ಹೀಗೆ ಬಿಟ್ಟರೆ ಇವಳು ಇನ್ನೂ ಹತ್ರ ಆಗಕ್ಕೆ ಟ್ರೈ ಮಾಡ್ತಾಳೆ. ನಾನೇ ಅವಳಿಗೆ ಮೆಸೇಜ್ ಮಾಡ್ತೀನಿ. ನೀನು ನಿಜವಾಗ್ಲೂ ರಾಮನ್ ಒಳ್ಳೇದನ್ನು ಬಯಸೋದಾದರೆ ಅವನಿಂದ ದೂರ ಇರು. ಅವನು ನಿನ್ನ ಮರ್ತಾಗಿದೆ. ರಾಮ್, ಅಶೋಕ, ಹೌ ಡೇರ್ ಇಸ್ ಹಿ? ರಾಮ್ ಮೆಸೇಜಸ್ನೆಲ್ಲ ಇವನು ನೋಡ್ತಾನ? ಹೌ ಚೀಪ್. ಅಷ್ಟಕ್ಕೂ ಇವನು ಯಾರು ನನ್ನನ್ನು ನನ್ನ ರಾಮಿಂದ ದೂರ ಇರು ಅಂತ ಹೇಳೋದಕ್ಕೆ? ಮರ್ತಿದ್ದಾನಂತೆ ಬ್ಲಡ್ಡಿ. ಅಷ್ಟಕ್ಕೂ ಇವನಿಗೆ ಏನು ಗೊತ್ತು? ನನ್ನ ರಾಮ್ ನಾನು ಯಾವಾಗಲೇ ಬಂದರೂ ನನ್ನನ್ನು ಒಪ್ಕೊಳ್ತಾನೆ. ಅಶೋಕ್ಗೆ ನಾನು ಏನು ಅಂತ ಇನ್ನೂ ಗೊತ್ತಿಲ್ಲ. ನನ್ನನ್ನು ರಾಮಿಂದ ದೂರ ಇಡೋದಕ್ಕೆ ನೋಡ್ತಾ ಇದೆಯಾ ಅಲ್ವಾ? ರಾಮೇ ನನ್ನ ಹತ್ರ ಬರ್ತಾನೆ. ಬರೋ ಥರ ನಾನು ಮಾಡ್ತೀನಿ, ನೋಡ್ತಾ ಇರು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.